ಎಲ್ಲರಿಗೂ ನಮಸ್ಕಾರ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ 2 ದಿನದ ಹಿಂದೆ CAG ರಿಪೋರ್ಟ್ ಅಂದರೆ ಕಾಂಪ್ಟ್ರೋಲರ್ ಆಡಿಟ್ ಜನರಲ್ ರಿಪೋರ್ಟ್ ಅಂತ ಇರುತ್ತೆ. ಇದು ಕಾನ್ಸ್ಟಿಟ್ಯೂಷನಲ್ ಒನ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ವೇರ್ ಇಟ್ ಗಿವ್ಸ್ ಅಂದರೆ ನಿಮಗೆ ನಮ್ಮ ರಾಜ್ಯದ ಅಥವಾ ದೇಶದ ಆರ್ಥಿಕ ಸ್ಥಿತಿ ಬಗ್ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗಿದೆ, ಎಷ್ಟು ಖರ್ಚಾಗಿದೆ, ಎಷ್ಟು ನಮ್ಮ ರಾಜ್ಯ ಅಥವಾ ದೇಶ ಸಾಲದಲ್ಲಿದೆ ಅಂತ ಹೇಳ್ಬಿಟ್ಟು ಒಂದು ಏಜೆನ್ಸಿ ಇದು ನಿಮ್ಮ ಮಾಹಿತಿಗಾಗಿ. ಸೊ CAG ರಿಪೋರ್ಟ್ ಕೊಟ್ಟಿದೆ ನಮ್ಮ ರಾಜ್ಯ ಅಂದರೆ ಕರ್ನಾಟಕದಲ್ಲಿ 65,000 ಕೋಟಿ ಸಾಲ ಆಗಿದೆ ಈ ವರ್ಷ ಅಂದರೆ 23-24ರಲ್ಲಿ. ಸೊ 22-23ರಲ್ಲಿ 26,000 ಕೋಟಿ ಸಾಲ ಆಗಿತ್ತು. ಈ ವರ್ಷ 37,000 ಕೋಟಿ ಸಾಲ ಜಾಸ್ತಿ ಆಗಿದೆ. ಫಿಸಿಕಲ್ ಡೆಪಾಸಿಟ್ ಡೆಫಿಸಿಟ್ ತಗೊಂಡ್ಬಿಟ್ರೆ ನಿಮಗೆ 46,000 ಕೋಟಿ ಫಿಸಿಕಲ್ ಡೆಪಾಸಿಟ್ 22-23 ಅಲ್ಲಿ ಇತ್ತು. ಈಗ 2023-24ರಲ್ಲಿ 63,000 ಕ್ರೋಸ್ ಫಿಸಿಕಲ್ ಡೆಪಾಸಿಟ್ ಆಗಿದೆ. ಇದು ಯಾಕೆ ಅಂತಂದ್ರೆ ಇದೆಲ್ಲ ಏನು 5 ಗ್ಯಾರಂಟೀಸ್ಗಳನ್ನ ಕೊಟ್ಟಿದ್ರಲ್ಲ ರಾಜ್ಯ ಸರ್ಕಾರ, ಅದನ್ನ ಆ ಗ್ಯಾರಂಟಿ ಸಲುವಾಗಿ ಹಾಕಿದೆ ಅಂತ ಹೇಳ್ಬಿಟ್ಟು CAG ರಿಪೋರ್ಟ್ ಅನ್ನ ಕೊಟ್ಟಿದೆ. ಇಲ್ಲಿ ಯಾವುದೂ ಒಂದು ಡೆವಲಪ್ಮೆಂಟ್ ಆಗಿಲ್ಲ, 1 ಕಿಲೋಮೀಟರ್ ರೋಡ್ ಡೆವಲಪ್ಮೆಂಟ್ ಆಗಿಲ್ಲ ನಮ್ಮ ಕರ್ನಾಟಕದಲ್ಲಿ. ಆಮೇಲೆ 5,500ಕ್ಕಿಂತ ಜಾಸ್ತಿ ಫಂಡ್ಸ್ ಕಡಿಮೆ ಬಿದ್ದಿದೆ. ಯಾಕೆ ಅಂತಂದ್ರೆ ಇದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಥವಾ ರಾಜ್ಯದ ಡೆವಲಪ್ಮೆಂಟ್ ಸಲುವಾಗಿ ಇನ್ನೂ ಕಡಿಮೆ ಬಿದ್ದಿದೆ ಅಂತ ಹೇಳ್ಬಿಟ್ಟು ಕೆಲವೊಂದು ಕಡೆ ಎಕ್ಸ್ಟ್ರಾ ಯೂಸ್ ಮಾಡಿದ್ದಾರೆ. 2,250 ಕೋಟಿ ಎಲ್ಲಿ ಯೂಸ್ ಮಾಡಬಾರ್ದಾಗಿತ್ತು ಅದನ್ನ ಜಾಸ್ತಿ ಕ್ರಮೇಣದಲ್ಲಿ ಅದನ್ನ ಉಪಯೋಗ ಪಡಿಸ್ಕೊಂಡಿದ್ದಾರೆ. ಸೊ ಇಲ್ಲಿ ಬಹಳಷ್ಟು ಕೊರತೆಗಳಿದಾವೆ. ಇದು CAG ರಿಪೋರ್ಟ್ ಒಂದು ಕನ್ನಡಿಯನ್ನ ತೋರಿಸಿದೆ ನಮ್ಮ ರಾಜ್ಯದ ಎಲ್ಲ ಜನತೆಗೆ. ಎಲ್ಲರೂ ಈ CAG ರಿಪೋರ್ಟ್ ಅನ್ನ ಓದಬೇಕು. ಈ CAG ರಿಪೋರ್ಟ್ ಬಂದ ತಕ್ಷಣ ಇಲ್ಲಿನ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು, ನಮ್ಮ ಆದರಣೀಯ ನರೇಂದ್ರ ಮೋದಿಜಿಯವರ ಸರ್ಕಾರ 10 ವರ್ಷದಲ್ಲಿ 130 ಲಕ್ಷ ಕೋಟಿ ಸಾಲ ಮಾಡಿದೆ ಅಂತ ಹೇಳಿ. ಎಸ್, ನಮ್ಮ ದೇಶ ಆದರಣೀಯ ನರೇಂದ್ರ ಮೋದಿಜಿಯವರ ಸರ್ಕಾರದ ನೇತೃತ್ವದಲ್ಲಿ 130 ಲಕ್ಷ ಕೋಟಿ ಸಾಲ ಮಾಡಿದೆ. ಬಟ್ ಸಾಲ ಮಾಡಿ ನಾವು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 10ನೇ ಆರ್ಥಿಕ ಸ್ಥಿತಿಯಲ್ಲಿದ್ವಿ 10 ವರ್ಷದ ಹಿಂದೆ. ಈಗ 3ನೇ ಆರ್ಥಿಕ ಸ್ಥಿತಿಯಲ್ಲಿದ್ದೀವಿ. ನೀವು ನಮ್ಮ ಗತಿ ಶಕ್ತಿ ಯೋಜನೆಯಲ್ಲಿ ನೀವು ತಗೊಳ್ಳಿ, ಭಾರತ ಮಾಲಾ ತಗೊಳ್ಳಿ, ಸಾಗರ್ ಮಾಲಾ ತಗೊಳ್ಳಿ, ಉಡಾನ್ ತಗೊಳ್ಳಿ, ಇನ್ಫ್ರಾಸ್ಟ್ರಕ್ಚರ್ ತಗೊಳ್ಳಿ, ಅಥವಾ ಎಕನಾಮಿಕಲಿ ನಾವು ಏನೇನು ತಗೊಳ್ಳಿ, ನಮ್ಮ ಔಷಧಿಗಳನ್ನ ನಾವು ಸ್ವಾವಲಂಬಿ ಆಗಿದ್ದೀವಿ, ನಾವು ನಮ್ಮ ಅನ್ನದ ಇದರಲ್ಲಿ ನಾವು ಸ್ವಾವಲಂಬಿ ಆಗಿದ್ದೀವಿ, ಅಥವಾ ನಮ್ಮ ಫ್ಯೂಲ್ ಇಥನಾಲ್ ಅಂದ್ರೆ ನಾವು ಎಲ್ಲ ರೀತಿಯಿಂದ ನಾವು ಸೆಲ್ಫ್ ಡಿಪೆಂಡೆಂಟ್ ಮೇಡ್ ಇನ್ ಇಂಡಿಯಾ ಆಗಿ ನಾವು ಇವತ್ತು 3ನೇ ಆರ್ಥಿಕ ಸ್ಥಿತಿಯಲ್ಲಿ ನಮ್ಮ ಭಾರತ ದೇಶ ಇದೆ. ನಾನು ಕೇಳೋದು, ಕಲ್ಯಾಣ ಕರ್ನಾಟಕವನ್ನ ನೀವು ಯಾವ ಅತಿಗತಿಗೆ ತಂದಿದ್ದೀರಾ ಇವತ್ತು ಅಂತ ಕೇಳ್ತಾ ಇದ್ದೀನಿ. ಇಲ್ಲಿ ಶಿಕ್ಷಕರ ನೇಮಕಾತಿ ಆಗ್ತಾ ಇಲ್ಲ, ಅಥವಾ ಶಿಕ್ಷಕರ ವರ್ಗಾವಣೆ ಆದ್ರೆ ಶಿಕ್ಷಕರನ್ನ ವಾಪಸ್ಸು ಇಮಿಡಿಯೇಟ್ಲಿ ಆ ಪೋಸ್ಟಿಗೆ ಯಾರನ್ನು ನೀವು ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ. ನಮ್ಮ ಬೇರೆ ರಾಜ್ಯಗಳಲ್ಲಿ ನೀವು ನೋಡಿದ್ರೆ ಈಗ ಯಾರು ಶಿಕ್ಷಕರು ವರ್ಗಾವಣೆ ಆಗ್ತಾ ಇದ್ರು ಅಥವಾ ಅವ್ರು ರಿಟೈರ್ಡ್ ಆಗ್ತಾ ಇದ್ರು ಅಂದ್ರೆ 3 ತಿಂಗಳ ಮುಂಚೆನೆ ಅವರಿಗೆ ಇನ್ನೊಬ್ಬರಿಗೆ ಅವ್ರು ತಂದು ಆ ಪೋಸ್ಟ್ ಅಲ್ಲಿ ಹಾಕಿರ್ತಾರೆ. ಬಟ್ ಇಲ್ಲಿ ವರ್ಷಗಳಾದ್ರೂ ಆ ಹುದ್ದೆಗಳನ್ನ ನೀವು ತುಂಬುತ್ತಾ ಇಲ್ಲ. ಪೊಲೀಸ್ ಸ್ಟೇಷನ್ ಅಲ್ಲೂ ಸಹ ಅಪಾಯಿಂಟ್ಮೆಂಟ್ ಆಗ್ತಾ ಇಲ್ಲ. ಗವರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲಿ ಅಪಾಯಿಂಟ್ಮೆಂಟ್ ಆಗ್ತಾ ಇಲ್ಲ. ಬಾಣತಿಯರ ಸಾವಾಯ್ತು, ನವಜಾತ ಶಿಶುಗಳ ಸಾವಾಗ್ತಾ ಇದೆ. ಎಲ್ಲ ರೀತಿಯಿಂದ ನಮ್ಮ ಕಲ್ಯಾಣ ಕರ್ನಾಟಕ ಕುಸಿದು ಹೋಗ್ತಾ ಇದೆ. ತಾವು ಶ್ವೇತ ಪತ್ರವನ್ನ ಕೊಡಬೇಕು. ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ದುಡ್ಡು ನೀವು ಹಾಕಿದ್ದೀರಾ, ಎಷ್ಟು ಸಾಲದಲ್ಲಿದೆ ಮತ್ತು ಎಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ಡೆವಲಪ್ಮೆಂಟ್ ಅಂತೂ ಎಲ್ಲೂ ಕಾಣ್ತಾ ಇಲ್ಲ. ಸೊ ತಾವು ಸಹ ಯಾವಾಗ ಆದರಣೀಯ ನರೇಂದ್ರ ಮೋದಿಜಿ ಅವರ ಕೆಲಸವನ್ನು ನೀವು ಪ್ರಶ್ನೆ ಮಾಡ್ತೀರಿ ಅಂದ್ರೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ನಮಗೆ ವಿಶ್ವಗುರು ಅಂತ ನೋಡ್ತಿರುವ ಸಮಯದಲ್ಲಿ ನೀವು ಅವರು ಏನ್ ಕೆಲಸ ಮಾಡಿದಿರ ಅನ್ನೋದು ಒಂದು ಪ್ರಶ್ನೆ ಮಾಡುವಾಗ, ನಾವು ಇಲ್ಲಿ ಕಲ್ಯಾಣ ಕರ್ನಾಟಕ ಎಲ್ಲ ರೀತಿಯಿಂದ ಕುಸಿದು ಹೋಗೋ ಟೈಮಿಗೆ ನಮಗೂ ಒಂದು ಅಧಿಕಾರ ಇದೆ ನಿಮ್ಗೆ ಕೇಳಲು. ಕಲ್ಯಾಣ ಕರ್ನಾಟಕದಲ್ಲಿ ನೀವು ಏನು ಕೆಲಸ ಮಾಡಿದರೆ ಅನೇಕ 40 ವರ್ಷಗಳಿಂದ ನಿಮ್ಮ ರಾಜಕೀಯದ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಆ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಅದನ್ನ ನೀವು ಮಾಡಬೇಕಾಯ್ತು. ಟೆಕ್ಸ್ಟೈಲ್ ಪಾರ್ಕ್ಗಳಿಗೆ ನೀವು ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ, ಅಲ್ಲಿ ಬೌಂಡ್ರಿಗೆ ಒಂದು ಫೆನ್ಸಿಂಗೂ ಸಹ ಮಾಡಿಲ್ಲ. ಟೆಕ್ಸ್ಟೈಲ್ ಪಾರ್ಕ್ 7 ಟೆಕ್ಸ್ಟೈಲ್ ಪಾರ್ಕ್ ಅಲ್ಲಿ PM ಮೆಗಾ ಮಿತ್ರ ಪಾರ್ಕ್ ಅದು ಇಡೀ ದೇಶದಲ್ಲಿ 7 ಟೆಕ್ಸ್ಟೈಲ್ ಪಾರ್ಕ್ ಅನ್ನು ಕೊಟ್ಟಿದ್ದಾರೆ. ಸೊ ಆ ಟೆಕ್ಸ್ಟೈಲ್ ಪಾರ್ಕ್ ಅಲ್ಲಿ ನೀವು ಒಂದು ಫೆನ್ಸಿಂಗು ಮಾಡಿಲ್ಲ. ನಮ್ಮ MP ಆದವರ ಇಲ್ಲಿನ ಕಲಬುರಗಿ ಡಿಸ್ಟ್ರಿಕ್ಟ್ MP ಅವ್ರು ಏನ್ ಮಾಡ್ತಾ ಇದ್ದಾರೆ, ಎಷ್ಟು ಸಲ ಹೋಗಿ ಕಲ್ಯಾಣ ಕರ್ನಾಟಕದ ಇದು ಟೆಕ್ಸ್ಟೈಲ್ ಪಾರ್ಕ್ ಬಗ್ಗೆ ಅವರು ಅಲ್ಲಿ ಮಾತಾಡಿದ್ದಾರೆ. ನಮ್ಗೆ ಗೊತ್ತಿರೋ ಹಾಗೆ ಒಂದು ಓಟ್ ತಗೊಳ್ಳೋದು ಬಿಟ್ಬಿಟ್ಟು ರೈಲ್ವೆ ಬಗ್ಗೆ ಒಂದ್ಸಲ ಮಾತಾಡೋದು ಬಿಟ್ಟು ಇಲ್ಲಿವರೆಗೂ ಅವರು ಸದನದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಯಾವುದೇ ವಿಷಯದ ಬಗ್ಗೆ ಮಂಡನೆ ಮಾಡಿಲ್ಲ. ಅವ್ರದ್ದು ಅಟೆಂಡೆನ್ಸ್ ಚೆಕ್ ಮಾಡಿ ಬಹಳ ಕಡಿಮೆ ಅಟೆಂಡೆನ್ಸ್ ಇದೆ ಅವ್ರದ್ದು. ಹೀಗಾದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಸ್ಪೆಷಲಿ ನಮ್ಮ ಕಲಬುರಗಿ ಡಿಸ್ಟ್ರಿಕ್ಟ್ ಹೇಗೆ ಉದ್ಧಾರ ಆಗಬೇಕು? ಎಲ್ಲ ರೀತಿಯಿಂದ ಕುಸಿದು ಹೋಗ್ತಾ ಇದೆ. ಈಗ ನಾವೆಲ್ಲರೂ ಜಾಗೃತ ಆಗೋ ಸಮಯ ಬಂದಿದೆ. ಸೊ ಅವರು ಇಲ್ಲಿಂದ ಏನಿದೆ ಅಂತ ಹೇಳಿ ಒಂದು ಶ್ವೇತಪತ್ರವನ್ನು ಕೊಡ್ಲಿ.